ವೇದಗಳೆಂದರೆ ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ಪ್ರಾಚೀನವಾದ, ಮಹತ್ವಪೂರ್ಣವಾದ, ಶ್ರೇಷ್ಠವಾದ ಹಾಗೂ ಗೌರವಾಸ್ಪದ ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಇಂತಹ ವೇದಗಳ ಅಧ್ಯಯನವನ್ನು ಮಾಡಿ ಅದರ ಅರ್ಥಜ್ಞಾನದ ಕಡೆ ದೃಷ್ಟಿ ಹಾಯಿಸದಿದ್ದರೆ ಅದು ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ. ಕೇವಲ ಪಾರಾಯಣ ದೃಷ್ಟಿಯಿಂದ ವೇದದ ಅಧ್ಯಯನವನ್ನು ನಡೆದರೆ ಅದು ಅಪೂರ್ಣವಾದಂತೆ. ವೇದದ ಅರ್ಥವನ್ನರಿತಾಗ ಮಾತ್ರ ನಮಗೆ ವೇದಗಳು ಅನುಪಮವೂ ನವನವೀನವೂ ಆದ ಅಲಂಕಾರಗಳಿಂದ ಕೂಡಿದ ಮಹಾಕಾವ್ಯಗಳಂತೆ ಗೋಚರಿಸುತ್ತದೆ. ಇಂತಹ ಅರ್ಥಪೂರ್ಣವಾದ ಸಾರ್ಥಕತೆಯ ಕಾರ್ಯವನ್ನು ಲೇಖಕರಾದ ತೀನ ರಾಘವೇಂದ್ರರವರು ಸಾಮವೇದ ಸಾರದ ಮೂಲಕ ನಿರ್ವಹಿಸಿದ್ದಾರೆ. ನಮ್ಮ ದೇಹದಲ್ಲಿ ನೆಲೆಸಿರುವ ಆತ್ಮಕ್ಕೆ ಪಂಚಭೂತಗಳ ಮೇಲೆ, ಕಾಲ, ದೇಶ, ಸನ್ನಿವೇಶಗಳನ್ನು ನಿಯಂತ್ರಿಸುವ ಯಾವ ಶಕ್ತಿಯೂ ಅಥವಾ ಅಧಿಕಾರವೂ ಇಲ್ಲ. ವಿಪರ್ಯಾಸವೆಂದರೆ ಆತ್ಮಕ್ಕೆ ತಾನು ನೆಲೆಸಿರುವ ದೇಹದ ಮೇಲೆಯೇ ಯಾವ ನಿಯಂತ್ರಣವೂ ಇಲ್ಲ. ನಮ್ಮ ಸರ್ವಶಕ್ತಿಗೂ, ಸಾಮರ್ಥ್ಯಕ್ಕೂ, ಉನ್ನತಿಗೂ, ಆನಂದಕ್ಕೂ, ಜ್ಞಾನಕ್ಕೂ ಪರಮಾತ್ಮನೇ ಕಾರಣವಾಗಿದ್ದಾನೆ. ಹಾಗಾಗಿ ನಾವು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಶರಣಾಗತರಾದರೆ ನಮ್ಮಲ್ಲಿ ನೈಜವಾದ ಸ್ಥಿತಿಯು ವ್ಯವಸ್ಥಿತವಾಗಿ ಪರಮಾತ್ಮನ ಸ್ವರೂಪವಾದ ಆನಂದವನ್ನು ಅನುಭವಿಸುತ್ತೇವೆ. ಪರಮಾತ್ಮನಲ್ಲಿ ಮಹರ್ಷಿಗಳ ಈ ಭಕ್ತಿ, ಶರಣಾಗತಿ ಮತ್ತು ಆನಂದದ ಲಹರಿಯೇ ಸಾಮವೇದ ಎಂಬುದನ್ನು ತೀನ ರಾಘವೇಂದ್ರರವರು ಈ ಕೃತಿಯಲ್ಲಿ ಬೆಳಕು ಮೂಡಿಸಿದ್ದಾರೆ. 21 ಅಧ್ಯಾಯಗಳನ್ನು ಹೊಂದಿರುವ ಸಾಮವೇದ ಮಂತ್ರಗಳು ನಮ್ಮಲ್ಲಿ ಸ್ಥಿರತೆ, ಚೈತನ್ಯ, ಶಾಂತಿ, ನೆಮ್ಮದಿ ಮತ್ತು ಆನಂದವನ್ನುಂಟು ಮಾಡುತ್ತದೆ. ಸಾಮವೇದದ ಪ್ರತಿಯೊಂದು ಮಂತ್ರವೂ ಒಂದು ರಾಗದ ಸ್ವರವಿದ್ದಂತೆ. ಸಾಮವೇದ ಮಂತ್ರಗಳು ಶಾಸ್ತ್ರೀಯ ಸಂಗೀತದ ಮೂಲವಾಗಿದೆ. ಮನಸ್ಸಿಗೆ ಬೇಜಾರಾದಾಗ, ಮನಸ್ಸು ಭಾರವಾದಾಗ ಸಾಮವೇದದ ಮಂತ್ರಗಳನ್ನು ಪಠನೆ ಮಾಡಿದರೆ ನಮ್ಮ ಮನಸ್ಸು ಉಲ್ಲಾಸವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದು ಸಾಮವೇದ ಸಾರದಲ್ಲಿ ಪ್ರತಿಯೊಂದು ಮಂತ್ರದ ಅರ್ಥದ ಸಹಿತ ವಿವರಿಸಲಾಗಿದೆ. 243 ಪುಟಗಳನ್ನು ಒಳಗೊಂಡಿರೋ ಈ ಅಪರೂಪದ ಕೃತಿ ನಮ್ಮೆಲ್ಲರ ಕೈ ಸೇರಲು ಕಾರಣವಾಗಿರುವುದು ಬೆಂಗಳೂರಿನ ಪ್ರಕೃತಿ ಪ್ರಕಾಶನ. ಇದರ ಬೆಲೆ 300 ರೂಪಾಯಿಗಳು.